ವರ್ಷ ಕೇಕ್ ಕಟ್ ಮಾಡದೆ, ಮದ್ಯಪಾನ ಸೇವನೆ ಮಾಡದೆ, ರೈತ ಬೆಳೆದಿರ್ತಕ್ಕಂಥ ಹಣ್ಣು ಹಂಪಲು ಮತ್ತು ಕಬ್ಬಿನ ಜ್ಯೂಸ್ ಕುಡಿಯೋದ್ರ ಮುಖಾಂತರ 2020ನೇ ವರ್ಷದ ಹೊಸ ವರ್ಷನ ಆಚರಣೆ ಮಾಡ್ತಕ್ಕಂಥದ್ದು ಚಿತ್ತಾಪುರ ರಸ್ತೆಯಲ್ಲಿರ್ತಕ್ಕಂಥ ಆಂಜನೇಯ ದೇವಸ್ಥಾನ ಆವರಣದಲ್ಲಿ ನಾವು ಮಾಡಿದ್ದೀವಿ. ಅದು ವಿಶೇಷವಾಗಿ ಮಂಗಳವಾರ ಇವತ್ತು ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಮಾಡೋದ್ರ ಮುಖಾಂತರ ಈ ಅಭಿಯಾನ ಪ್ರತಿಯೊಬ್ಬರು ತಲುಪಲಿ ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಪ್ರತಿಯೊಂದು ಹೊಸ ವರ್ಷ ಬಂತಂದ್ರೆ ಸಾಕು, ಅವತ್ತು ರಾತ್ರಿಗೆ ಏನಾದ್ರು ಮದ್ಯಪಾನ ಸೇವನೆ ಮಾಡಿ, ಮಾಂಸಾಹಾರ ಸೇವನೆ ಮಾಡಿ, ಕೂಗು ಕುಡಿದು ಎಲ್ಲೆಂದರಲ್ಲಿ ಬಿದ್ದು ಕೇಸಿ ಅಪಘಾತಕ ಸಂಖ್ಯೆಗಳು ದಿನೇ ವರ್ಷ ಹೆಚ್ಚಾಗ್ತಿತ್ತು. ಅದನ್ನು ತಡೆಯೋಕ್ಕೋಸ್ಕರ ಈ ಅಭಿಯಾನ ಮಾಡ್ತಾಯಿದ್ದೀವಿ. ಇದನ್ನು ಎಲ್ಲರೂ ದೇಶದಾಗಿರ್ತಕ್ಕಂಥ ರಾಜ್ಯದಾಗಿರ್ತಕ್ಕಂಥ ಎಲ್ಲರೂ ಇದನ್ನು ಪಾಲನೆ ಮಾಡಿ ತಮ್ಮ ಮಕ್ಕಳಿಗಾಗಲಿ ತಾವಾಗಲಿ ಯಾವುದೇ ದುರ್ಚಟದಿಂದ ದೂರ ಇದ್ದು ಮದ್ಯಪಾನ ಸೇವನೆ ಮಾಡದೆ, ಕೇಕ್ಗಳು ಕಟ್ ಮಾಡದೆ, ರೈತ ಬೆಳೆದಿರ್ತಕ್ಕಂಥ ಬೆಳೆ ಮತ್ತು ಹಣ್ಣು ಹಂಪಲು ಮತ್ತು ನೆಲಕಬ್ಬನ್ನು ಸೇವನೆ ಮಾಡೋದ್ರ ಮುಖಾಂತರ ಆಚರಣೆ ಮಾಡಿ ರೈತರಿಗೆ ಬೆಂಬಲಿಸಿ ರೈತರಿಗೆ ಗೌರವ ಕೊಡಬೇಕಂತಕ್ಕಂಥದ್ದೇ ನಮ್ಮ ಉದ್ದೇಶ. ಇದು ಎಲ್ಲರಿಗೂ ಬಳಕೆ ಆಗಬೇಕಂತಕ್ಕಂಥ ದೃಷ್ಟಿಯಿಂದ ಒಂದು ದಿವಸ ಮುಂಚಿತವಾಗಿ ಮಾಡಲಾಯಿದ್ವಿ. ಇದರಂಗೆ ಎಲ್ಲರೂ ಮಾಡಿದ್ದೇ ಆದರೆ ಇವತ್ತಿನ ದಿವಸ ರೈತ ಯಾವತ್ತಿಗೂ ನಮ್ಮನ್ನು ಬಿಟ್ಟು ದೂರ ಅಲ್ಲ. ವರ್ಷದ 365 ದಿವಸ ಹಗಲು ರಾತ್ರಿ ದುಡಿತಕ್ಕಂಥ ರೈತನ ಬೆನ್ನಿಗೆ ನಿಂದಿರ್ತಕ್ಕಂಥ ಕೆಲಸಕ್ಕೆ ಪ್ರತಿಯೊಬ್ಬರು ಮಾಡಬೇಕಂತಕ್ಕಂಥದ್ದೇ ನನ್ನ ದೃಷ್ಟಿ. ಇದು ಮಾಡೋದ್ರಿಂದ ತಾವು ಆರೋಗ್ಯವಾಗಿರ್ತೀರಿ, ಕುಟುಂಬದಲ್ಲಿ ಸಂತೋಷವಾಗಿರೋಕ್ಕೆ ಸಾಧ್ಯ. ಇಲ್ಲದಿದ್ದರೆ ಕುಡಿದು ಕೈಕಾಲು ಮುರ್ಕೊಂಡು ಆಸ್ಪತ್ರೆ ಸೇರಿ ಕುಟುಂಬಸ್ಥರ ಕಣ್ಣೀರು ಇಡತಕ್ಕಂಥ ಪರಿಸ್ಥಿತಿ ಭಾಳಷ್ಟು ಹಿಂದಗಡೆ ಭಾಳಷ್ಟು ಘಟನೆಗಳು ಆಗ್ಯಾವ. ಈ ಸಾರಿ ಆಗಬಾರ್ದು 26 ಅಂತದೇ ಇದು ನಮ್ಮ ಅಭಿಯಾನದ ಉದ್ದೇಶ.